ಕೆಲವು ಸೀಕ್ರೆಸಿಗಳನ್ನು ಹೊರಗಡೆ ತಂದಿದ್ದು ನಾವು ಚಿತ್ರರಂಗ ಇವತ್ತು ಏನು ನಾವು ಒಂದು ತೊಂದರೆಲಿ ಸಿಗಾಕೊಂಡಿದ್ದೀವಿ, ಅದಕ್ಕೆ ಒಂದು ಕಾರಣ ಅನ್ನೋದು ನನ್ನ ವಾದ. ಹಿಂದಿನವ್ರು ಪಿಕ್ಚರ್ ಮಾಡ್ತಾ ಇದ್ದಿದ್ದಕ್ಕೂ ಇವಾಗಿನ ಕೆಲವು ಫಿಲಮ್ಗಳಿಗೂ ವ್ಯತ್ಯಾಸ ಯಾಕಿದೆ? ಆ ಫಾರ್ಮುಲಾ ಇದೆಯಲ್ಲ, ಅದನ್ನ ಯಾಕೆ ಬಿಡಬೇಕು ಇವರು? ಆದರೆ ಹೊಸಬ್ರನ್ನ ಇಡಿಸ್ಬೇಕಾದ್ರೆ ಜನಗಳಿಗೆ ಹಿಡಿಬೇಕಲ್ಲ, ಹೊಸಬ ಮಾಡಿದ್ದಾನೆ ಅಂತೇಳಿ ಜನ ಮೆಚ್ಕೊಬೇಕಲ್ವಾ? ಆ 70% ಸೀನನ್ನು ಆಕ್ಯುಪೈ ಮಾಡ್ಕೊಳ್ಳೋಷ್ಟು ಕೇಪಬಿಲಿಟಿ ಇಲ್ಲ ಅಂತಂದಾಗ ನೂರಾರು ಜನ ಅಲ್ಲ, ಸಾವಿರಾರು ಜನ ಕಲಾವಿದರ ಮಧ್ಯೆ ನಾವು ಯಾಕೆ ಆ ಥರ 4-5 ಜನ ಐಡೆಂಟಿಫೈ ಮಾಡ್ತಾ ಇದ್ದೀವಿ? ಅವತ್ತಿನ ಕಾಲದಲ್ಲಿ ಅಣ್ಣವರು ನಾಯಕ ನಟಾಗಿ ಮಾಡಿದ್ರೆ ಅವ್ರ ತಂದೆ ಪಾತ್ರ ಮಾಡ್ತಿದ್ರಲ್ಲ ಸ್ಪತ್ತವ್ರು, ಯಾಕೆ? ಈಗ ಪಂಡ್ರಿಬಾಯಿ ಅಮ್ಮನವರು ಅವರೆಲ್ಲ ಅವ್ರು ಹೀರೋಯಿನ್ ಆಗಿದ್ದಾರೆ, ಕೊನೆಗೆ ತಾಯಿ ಪಾತ್ರ ಮಾಡಿದ್ದಾರೆ, ಯಾಕೆ ಅವ್ರ ತಾಯಿ ಪಾತ್ರ ಆಗ್ತಾ ಇದ್ರು? ಕೆಲವರು 3 ಅವರ್ ಟೈಮ್ ಇದೆ, ನಾನು ಪರವಾಗಿಲ್ಲ ಕಾಲ ಕಳಿಬೇಕು ಅಂತ ಬರ್ಬೋದು, ಏನೇನೋ ನಾನಾ ಥರ ಕಾರಣದಿಂದ ಒಳಗಡೆ ಬರ್ತಾನೆ. ಜನ ಅವ್ರು ಒಪ್ಕೊಂಡಿದಾರಲ್ವಾ, ಅವ್ರನ್ನೇನು ತಿರಸ್ಕಾರ ಮಾಡಿಲ್ವಲ್ಲ, ಅವ್ರನ್ನ ಇವಾಗ ಜನ ಬಯಸ್ತಾರಲ್ವಾ. ಕಾಸ್ಟು ವರ್ಕೌಟ್ ಆಗಲ್ಲ ಅವೆಲ್ಲ ನಾನು ಕೇಳಿ ಬರ್ತಾ ಫಿಲಮ್ ಚೇಂಬರಲ್ಲಿ ಇದ್ಮೇಲೆ ಅವೆಲ್ಲ ನಾನು ಕೇಳ್ತಾ ಇದ್ದೀನಿ. ನಿಜ, ಈ ಮರದ ಮೇಲಿಂದ ಜಂಪ್ ಹೊಡೆಯೋ ತೋರಿಸಿದ್ದೀನಿ ಅಂತ ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡಿದ್ನ ತೋರಿಸ್ತಾ ಇದ್ದಾರೆ. ಅವರು ನೀವು 1 ಕೋಟಿ ಪಿಕ್ಚರ್ ಮಾಡಿದ್ದೀನಿ ಅಂದರೂ ಬಂದು ನೋಡ್ತಾರೆ, 10 ಲಕ್ಷ ರೂಪಾಯಿ ಪಿಕ್ಚರ್ ಮಾಡಿದ್ರು ಬಂದು ನೋಡ್ತಾರೆ. ಅವರು ನಿಮ್ಮನ್ನು ಹೋಗಕ್ಕೆ ಬಿಡ್ತಾರೆ, ಸುಮಾರಾಗಿರೋರ್ನು ಹೋಗಕ್ಕೆ ಬಿಡ್ತಾರೆ, ಭಾಳ ಅದ್ಧೂರಿಯಾಗಿ ಹೋಗೋರ್ನು ಬಿಡ್ತಾರೆ. ಎಲ್ಲರನ್ನೂ ನೋಡಿರೋ ಅಷ್ಟು ನಾಲೆಡ್ಜು ಆ NH ರೋಡಲ್ಲಿ ಏನು ಹೇಳಿದ್ವಲ್ಲ ಹಂಗೆ ಪ್ರೇಕ್ಷಕನಿಗಿದೆ. Investing in cinemas without cinema knowledge is injurious to you, your family, and the audience too. Annadata sukhi bhava. ಇವತ್ತಿನ ದಿನ ಈ ಹೊಸಬ್ರ ಚಿತ್ರ ನೀವು ಹೇಳ್ದಂಗೆ 10ರಿಂದ 15 10 ಚಿತ್ರ 6 ಚಿತ್ರ ಅಂತೂ ಗ್ಯಾರಂಟಿ ವಾರಕ್ಕೊಂದ್ಸತಿ ಬರುತ್ತೆ. ಆದರೆ ಒಂದು ಅಭ್ಯಾಸ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಇದು ಪ್ರಮೋಷನಲ್ ಸ್ಟಂಟೋ ಅಲ್ವೋ ಗಿಮಿಕ್ಕೋ ನನಗೆ ಗೊತ್ತಿಲ್ಲ. ಏನು ಅಂದರೆ ಕಂಟೆಂಟ್ ಚಿತ್ರಗಳು ಬರಲ್ಲ ಅಂತೀರಾ, ಕಂಟೆಂಟ್ ಚಿತ್ರ ಕೊಟ್ಟರೆ ಯಾರು ಬಂದು ನೋಡಲ್ಲ ಅಂತ ಪ್ರೇಕ್ಷಕರನ್ನ ಬೈಕೊಳ್ಳೋ ಸೀನು ಇವತ್ತಿನ ದಿನ ನಾವು ಇನ್ಸ್ಟಾಗ್ರಾಮು ಮತ್ತು ರೀಲ್ಸಲ್ಲಿ ನೋಡ್ತಾನೆ ಬರ್ತಾ ಇದ್ದೀವಿ. ಅಂಥ ಒಂದು ಹೊಸ ತಂಡಗಳಿಗೆ ಏನಾದರೂ ಬುದ್ಧಿ ಮಾತು ಹೇಳ್ಬೋದಾ ಅಂತ? ಇಲ್ಲ, ಅವ್ರಿಗೇನು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ, ಅವ್ರು ಹೇಳ್ತಾ ಇರೋದು. ಬಟ್ ಇದು ಕಂಟೆಂಟ್ ಇರೋ ಫಿಲಮ್ಸ್ಗಳೇ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾವೆಲ್ಲರೂ ಕಾಪಿ ಮಾಡೋರೆ, ಹಿಂದಿನದ ವಿಷಯ ತೊಗೊಂಡು ಕಾಪಿ ಮಾಡ್ಕೊಳ್ತೀವಿ, ಹಿಂದಿನ ಚರಿತ್ರೆ ತೊಗೊಂಡು ಕಾಪಿ ಮಾಡ್ಕೊಳ್ತೀವಿ. ಹಿಂದಿನವ್ರು ಪಿಕ್ಚರ್ ಮಾಡ್ತಾ ಇದ್ದಿದ್ದಕ್ಕೂ ಇವಾಗಿನ ಕೆಲವು ಫಿಲಮ್ಗಳಿಗೂ ವ್ಯತ್ಯಾಸ ಯಾಕಿದೆ? ಹಿಂದೆ ಫಿಲಮ್ ಮಾಡ್ತಾ ಇದ್ದಾಗ ಜನ ನೋಡಿ ಆತನ ಇಷ್ಟಪಡೋ ಕಲಾವಿದಗಳನ್ನೇ ಹುಡುಕಿ ಆಗ್ತಾಯಿದ್ರು. ಹೌದು, ಇವತ್ತು ಅದು ಕಮ್ಮಿ ಆಗಿದೆ. ಒಂದು ಚಿತ್ರ ಅಂದರೆ ಕಾಮಿಡಿ ಇರಬೇಕು, ಮತ್ತು ಫ್ಯಾಮಿಲಿ ಸಬ್ಜೆಕ್ಟ್ ಆಗಬೇಕು, ನೇಟಿವಿಟಿಗೆ ಹತ್ರ ಇರಬೇಕು. ಇವೆಲ್ಲವೂ ಇದ್ದಂಥ ಫಿಲಮ್ಗಳೇ ಹಿಂದಿನ ಕಾಲದಲ್ಲೂ ಸಕ್ಸಸ್ ಆಗಿರೋದು, ನಾಳೆಗೂ ಸಕ್ಸಸ್ ಆಗೋದು. ಆ ಥೀಮ್ ಇದೆಯಲ್ಲ, ಫಾರ್ಮುಲಾ ಇದೆಯಲ್ಲ, ಅದನ್ನು ಯಾಕೆ ಬಿಡಬೇಕು ಇವರು? ಹೊಸಬರು ಬರಲಿ, ಹೊಸಬರು ಬರಬಾರ್ದು ಅಂತಲ್ಲ, ಆದರೆ ಹೊಸಬರು ಬಂದಾಗ ಜನ ಜಡ್ಜ್ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡ್ತೀರಾ? ಈಗ ಹೊಸಬ್ರನ್ನ ಒಬ್ಬ ಹೀರೋನಾಗಲಿ ಹೀರೋಯಿನ್ ಆಗಲಿ ನೀವು ಹಾಕ್ಕೊಂಡ್ರೆ, ಆ ಹೀರೋ ಅಂತ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ಆ ಇಡೀ ಫಿಲಮ್ನಲ್ಲಿ ಮ್ಯಾಕ್ಸಿಮಮ್ 60-70% ಸೀನನ್ನು ಅವರು ಆಕ್ಯುಪೈ ಮಾಡಬೇಕಲ್ವಾ? ಆ 70% ಸೀನನ್ನು ಆಕ್ಯುಪೈ ಮಾಡ್ಕೊಳ್ಳೋಷ್ಟು ಕೇಪಬಿಲಿಟಿ ಇಲ್ಲ ಅಂತಂದಾಗ ನೀವು ಅಲ್ಲಿ ಅಡಿಷನಲ್ ಏನಾದರೂ ಬೇರೆ ತರಬೇಕಲ್ಲ. ಹೌದು, ಅವಾಗ ಕಾಮಿಡಿ ತರಬೇಕು, ಅಥವಾ ಫ್ಯಾಮಿಲಿದು ಯಾವ್ದಾರ ಒಂದು ಹಿರಿಯ ವ್ಯಕ್ತಿಗಳು ತೊಗೊಂಬರ್ಬೇಕು, ಅವ್ರ ಸಂದೇಶಗಳು ತೊಗೊಬೇಕು. ಆ ಜಾಗದಲ್ಲಿ ಹೀರೋನ ಕಮ್ಮಿ ಮಾಡಿ, ಹೀರೋನ ನೀವು ಎಲ್ಲ ಆಯಾಮದಲ್ಲೂ ಆ ವ್ಯಕ್ತಿ ಜನಗಳಿಗೆ ಇಡಿಸ್ತಾ ಇದ್ದಾನೆ ಅನ್ನೋದಾದರೆ ಆವಾಗ ನೀವು ಅದನ್ನು ಬೆಲೆ ಕೊಡೋದು ಸರಿ. ಹೊಸಬರಿಗೆ ಹೇಳ್ತಾ ಇರೋದು ಮಾಡಿಲ್ಲ ಆ್ಯಕ್ಟಿಂಗ್ ಅಂತ ಹೇಳಲ್ಲ, ಎಲ್ಲ ಆ್ಯಕ್ಟಿಂಗ್ಗಳು ಬೇಕಲ್ಲ. ಇವಾಗ ಬಂದಂಥ ಎಲ್ಲರಿಗೂ ಎಲ್ಲ ಆ್ಯಕ್ಟಿಂಗು ಮಾಡೋ ಕೇಪಬಲಿ ಇದೆ ಅಂತ ಏನಾದ್ರು ನಮ್ಮಲ್ಲಿ ಇವತ್ತು ಪ್ರೂವ್ ಆಗಿದ್ದು ಲೆಕ್ಕ ಹಾಕೊಳಕ್ಕೆ ಹೋದರೆ 2-3 ನಾವು ಹೆಸರು ಹೇಳ್ಬೋದು, ನಿಮಗೂ ಗೊತ್ತಿದ್ದು. ಇಲ್ಲ, ಯಾವುದೇ ಪಾತ್ರ ಕೊಟ್ಟರು ಮಾಡ್ತಾರೆ, ಯಾವ ಪಾತ್ರ. ನೂರಾರು ಜನ ಅಲ್ಲ, ಸಾವಿರಾರು ಜನ ಕಲಾವಿದರ ಮಧ್ಯೆ ನಾವು ಯಾಕೆ ಆ ಥರ 4-5 ಜನ ಐಡೆಂಟಿಫೈ ಮಾಡ್ತಾ ಇದ್ದೀವಿ? 1000 ಜನನೂ ಎಲ್ಲ ಕೇಪಬಲ್ ಇದ್ದಾರೆ, ಎಲ್ಲ ಮಾಡ್ತಾರೆ ಅಂತ ನಾವು ಯಾಕೆ ಹೇಳಲ್ಲ? ಇನ್ಸಲ್ಟ್ ಅಲ್ಲ ಅದು? ಹೌದೌದು, ಯಾಕೆ ನಾವು ಹೇಳಲ್ಲ? ಬಟ್ ನಾವು ಇಷ್ಟಪಟ್ಟಿರ್ಬೇಕಾದ್ರೆ ಎಲ್ಲ ಥರದ್ದು ಅಭಿನಯನೂ ಮಾಡೋವಂಥ ಚತುರತೆ ಇರೋವಂಥವ್ರನ್ನ ನಾವು ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತೀವಿ. ಹಾಗೆ ನೀವು ಹೊಸಬರು ಬಂದಿದ್ದಾರೆ ಅಂದರೆ ಆ ನಿಮ್ಮ ಚಿತ್ರದಲ್ಲಿ ಬೇಕಾದ ಎಲ್ಲ ಸನ್ನಿವೇಶಗಳಿಗೂ ಸರಿಯಾಗಿ ಅವರು ಸ್ಪಂದಿಸಿದಾರಾ? ಅದು ಜನಗಳಲ್ಲಿ ಮನಸ್ಸಿಗೆ ಹಿಡಿತಾ ಇದೆಯಾ?
ಅದನ್ನು ನೀವು ನೋಡ್ಬೇಕು ಫಸ್ಟು. ಆವಾಗ ಕತೆ ತಗೊಂಡಾಗ ಅಲ್ಲಿ ಇಡಬೇಕು. ಸೊ ವೆನ್ ದರ್ ಇಸ್ ಎ ಪ್ರೂವನ್ ಫಾರ್ಮುಲಾ, ಅದನ್ನ ಯಾಕೆ ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರ್ಬೋದು. ಈ ಉದಾಹರಣೆಗೆ 1967-68ನಲ್ಲಿ ನಮ್ಮ ಹಿರಿಯ ಕಲಾವಿದರಾದ ಅಶ್ವಥ್ ಅವರು, ಕೆ ಎಸ್ ಅಶ್ವಥ್, ನಮಗೆಲ್ಲ ಗೊತ್ತಿದೆ. ಹೌದು. ಅಣ್ಣವ್ರನ್ನ ಸರಿ ಸಮಾನವಾದ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ವಯಸ್ಸಿನ ಅಂತರ ಇದೆ. ಅವತ್ತಿನ ಕಾಲದಲ್ಲಿ ಅಣ್ಣವರು ನಾಯಕ ನಟಾಗಿ ಮಾಡಿದ್ರೆ ಅವ್ರ ತಂದೆ ಪಾತ್ರ ಮಾಡ್ತಿದ್ರಲ್ಲ ಅಶ್ವಥ್ ಅವ್ರು, ಯಾಕೆ ತಂದೆ ಗೆಟಪ್ ಅವ್ರಿಗೆ ಆಗ್ತಾ ಇದ್ರಲ್ಲ, ಯಾಕೆ? ತಂದೆ ಪಾತ್ರದಲ್ಲಿ ಅವರ ಡೆಲಿವರಿ, ಅವರ ಫೇಸ್ ಕಟ್ಟು ಮತ್ತು ಅವರ ಅಭಿನಯ ಅದು ಸೂಟ್ ಆಗಿತ್ತು. ಆಗಿನ ಕಾಲದಲ್ಲಿ ಅವ್ರು ಇನ್ನೂ ಹುಡುಗರಾಗಿದ್ದರೂ ಸಹ ಆ ಪಾತ್ರಕ್ಕೆ ಅವರು ಭಾಳ ಹೆಚ್ಚು ಗೌರವ ಕೊಡುವಂಥ ಪಾತ್ರಗಳಲ್ಲಿ ಮಾಡಿದಾಗ ಜನಕ್ಕೆ ಅವ್ರಿಗೆ ಹತ್ರ ಆಗೋಗಿದ್ರು. ಅದಕ್ಕೆ ಅವ್ರಿಗೆ ಆ ಪಾತ್ರ ಮಾಡಿದ್ರು. ಈಗ ಪಂಡ್ರಿಬಾಯಿ ಅಮ್ಮನವರು ಅವರೆಲ್ಲ ಅವ್ರು ಹೀರೋಯಿನ್ ಆಗಿದ್ದಾರೆ, ಕೊನೆಗೆ ತಾಯಿ ಪಾತ್ರ ಮಾಡಿದ್ದಾರೆ. ಯಾಕೆ ಅವ್ರು ತಾಯಿ ಪಾತ್ರ ಆಗ್ತಾಯಿದ್ರು? ಆ ಒಂದು ಗುಣವನ್ನು ಇರೋತಕ್ಕಂಥ ಕಲಾವಿದರುಗಳು ಆ ಬಂದು ಸಂದೇಶನ ಚಿತ್ರದಲ್ಲಿ ಹೇಳ್ತೀವಿ ಅಂದರೆ ಜನ ಮೆಚ್ಕೊಂಡಿದ್ರು. ಅದು ನೀವು ಹುಡುಕಿ. ಈಗ ಇವತ್ತು ಬರುವಂಥ ಹೊಸ ಹೊಸ ಫಿಲಮ್ಗಳಲ್ಲಿ ದೊಡ್ಡಣ್ಣವ್ರ ಅಭಿನಯಗಳು ಕಾಣೋದೇ ಇಲ್ಲ, ಹೆಚ್ಚು ರಂಗಾಯಣ ರಂಗೋಣವ್ರು ಕಾಣೋದೇ ಇಲ್ಲ, ಅಚ್ಯುತರಾವ್ ಅವರ ಒಬ್ಬ ಫೆಮಿಲಿಯರ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ಕಾಣೋದಿಲ್ಲ. ಯಾಕೆ ಇವ್ರು ಯಾರು ಕಾಣಲ್ಲ? ಸಾಧಕ್ ವಕೀಲರು ಕಾಣೋದಿಲ್ಲ. ಕಾರಣ ಬೇರೆ ಇರ್ಬೋದು, ಅವ್ರು ಹಾಕೊಳಕ್ಕಾಗಲ್ಲ, ದುಡ್ಡು ಜಾಸ್ತಿ ಇದೆ, ಮತ್ತೊಂದು ಹೇಳ್ಬೋದು. ಬಟ್ ಜನ ಅವ್ರು ಒಪ್ಕೊಂಡಿದಾರಲ್ವಾ, ಅವ್ರನ್ನೇನು ತಿರಸ್ಕಾರ ಮಾಡಿಲ್ವಲ್ಲ, ಅವ್ರನ್ನ ಇವಾಗ ಜನ ಬಯಸ್ತಾರಲ್ವಾ, ಆ ಬಯಸ್ತಾ ಇದ್ದ ಮೇಲೆ ನಾವು ಕೊಡಲೇಬೇಕಾಗತ್ತಲ್ವಾ? ಹೌದು. ಅದನ್ನು ಗಮನ ಕೊಡಬೇಕು. ಸೊ ಕಾಸ್ಟಿಂಗು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಭಾಳ ಇಂಪಾರ್ಟೆಂಟು ದ ಸ್ಟಾರ್ ಕಾಸ್ಟಿಂಗ್. ಯಾಕೆಂದರೆ ಸುಮ್ಮನೆ ನೀವೇನೇನೋ ಹೇಳಿದ್ರೆ ಪ್ರಯೋಜನ ಆಗಲ್ಲ. ಕಾಮಿಡಿ ಅನ್ನೋದು ಒಂದು ಯಾತಕ್ಕೆ ಇರಬೇಕು ಅಂದರೆ, ಆಮೇಲೆ ಚಿತ್ರರಂಗದಲ್ಲಿ ನಾನು ಹೇಳೋದು, ನೀವು ನಿರ್ಮಾಪಕರಾಗಿದ್ದು ಚಿತ್ರ ತಯಾರು ಮಾಡಿದ್ದೀರಿ ಎಲ್ಲ ಸರಿ. ಚಿತ್ರ ನೋಡೋನಿಗೆ ಅವನು ಕಾಸು ಕೊಟ್ಟು ಬರ್ತಾನೆ, ಅವನ ಮನಸ್ಥಿತಿ ಹೆಂಗಿರುತ್ತೆ? ನಿಮ್ಗೆ ಅಭಿಮಾನದಿಂದ ಬರ್ಬೋದು, ಅಥವಾ ಆತನ ಮನಸ್ಸಿಗೆ ಯಾಕೋ ಬೇಜಾರಾಗಿದ್ದು ಫಿಲಮ್ನಲ್ಲಿ ಕೂತ್ಕೊಳ್ಳೋಣ ಅಂತ ಬರ್ಬೋದು. ಕೆಲವರು 3 ಅವರ್ ಟೈಮ್ ಇದೆ, ನಾನು ಪರವಾಗಿಲ್ಲ ಕಾಲ ಕಳಿಬೇಕು ಅಂತ ಬರ್ಬೋದು. ಏನೇನೋ ನಾನಾ ಥರ ಕಾರಣದಿಂದ ಒಳಗಡೆ ಬರ್ತಾನೋ. ಹೌದು. ಓಕೆ, ಅವನು ಬರ್ತಾನೆ ಅಂದರೆ ಬರೋದಕ್ಕೆ ಕಾರಣಗಳೇನು? ನೋಡಬೇಕು ಅನ್ನೋ ಆಸೆ ಇಟ್ಕೊಂಡು ಬರೋರಿಗೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಕರೆಕ್ಟ್. ಅದು ಬೇಕಾಗುತ್ತೆ. ಕಲಾವಿದರುಗಳನ್ನು ಆಯ್ಕೆ ಮಾಡೋದು, ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿ ಅವರಲ್ಲಿ ಅಭಿನಯ ತಗೊಳ್ಳೋದಿದೆಯಲ್ಲ, ಅದ್ರ ಮೊದಲು ಗೆದ್ದಂಗೆ ಲೆಕ್ಕ. ಮೊದಲು ಗೆದ್ದಂಗೆ ಹೊಸಬ್ರೇ ಆಗಲಿ. ಆದರೆ ಹೊಸಬ್ರನ್ನ ಇಡಿಸ್ಬೇಕಾದ್ರೆ ಜನಗಳಿಗೆ ಹಿಡಿಬೇಕಲ್ಲ. ಹೊಸಬ ಮಾಡಿದ್ದಾನೆ ಅಂತೇಳಿ ಜನ ಮೆಚ್ಕೊಬೇಕಲ್ವಾ? ಹಾಗಾದ್ರೆ ಹೊಸಬ ಅಂತ ತಕ್ಷಣನೇ ಮೆಚ್ಕೊಬೇಕು ಅಂದರೆ ಜನ ನೋಡಿದ್ಮೇಲೆ ತಾನೇ ಅವ್ನು ಮೆಚ್ಕೊಳ್ಳೋದು. ಕರೆಕ್ಟ್. ನೋಡ್ತಾನೆ, ನೋಡಲೇ ಇಲ್ಲ ಅಂದರೆ ಯಾಕೆ ನೋಡಲಿಲ್ಲ ಅಂತ ಯಾಕೆ ನಾವು ತಿರಸ್ಕಾರ ಅಂತ ತಿಳ್ಕೊಬೇಕು? ಆತ ಕಂಟಿನ್ಯೂಟಿ ಇರಬೇಕಲ್ಲ. ಹೌದು. ಇವತ್ತು ಬಂದಿದ್ದು ಒಬ್ಬ ಕಲಾವಿದ, ಕಂಟಿನ್ಯೂಟಿ ಇರಬೇಕಲ್ಲ. ಹೌದು. ಬಟ್ ಹಿಂದೆ ಅದಕ್ಕೋಸ್ಕರನೇ ಈ ವ್ಯಕ್ತಿನಲ್ಲಿ ಕಲೆ ಇದೆ, ಈ ವ್ಯಕ್ತಿನಲ್ಲಿ ಕಲೆ ಇದ್ದು, ಕಲೆ ನಾವು ಹೇಳ್ದಾಗೆ ಪಾತ್ರ ಮಾಡ್ತಾನೆ ಅನ್ನೋ ಅಭಿರುಚಿ ಗೊತ್ತಿದ್ದಕ್ಕೋಸ್ಕರನೇ ಒಂದು ಫಿಲಮ್ ಆದಮೇಲೆ ಮತ್ತೊಂದು ಫಿಲಮ್ಗೆ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಕರೆಕ್ಟ್. ಈಗ ಹೊಸಬ್ರನ್ನ ಯಾಕೆ ಕರೆಯಲ್ಲ? ಬೇರೆ ಯಾಕೆ ಕರೆಯಲ್ಲ? ನಿಮ್ಮ ಹೊಸಬ್ರನ್ನ, ಹೊಸ ಕಲಾವಿದರುಗಳನ್ನ ಕೆಲವ್ರನ್ನ ಕರೆಯಲ್ಲ. ಯಾತಕ್ಕೆ? ಅರ್ಥ ನಿಮ್ಮ ಅಭಿನಯ ಅವ್ರು ಇಡಿಸ್ತಾ ಇಲ್ಲ. ಅದು ತಿಳ್ಕೊಬೇಕಾಗತ್ತೆ. ಅದರಿಂದ ಟೀಮ್ ವರ್ಕ್ ಸರ್, ದಿಸ್ ಇಸ್ ದ ಟೀಮ್. ಯಾರೇ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಎಲ್ಲರಾಗಲಿ ಟೀಮ್ನಲ್ಲಿ ಕೆಲಸ ಮಾಡುವಾಗ ನಾನಾ ಥರದ್ದು ಹೆಚ್ಚು ಕಡಿಮೆ ಬರ್ತದೆ. ಎಲ್ಲರ ಫೇಸು ಇಡಿಸ್ಬೇಕು ಅಂತೇನಿಲ್ಲ, ಎಲ್ಲರೂ ಚೆನ್ನಾಗೇ ಮಾತಾಡಬೇಕು ಅಂತೇನಿಲ್ಲ. ಆದರೆ ಚೆನ್ನಾಗಿಲ್ಲ ಅನ್ನೋದು ನಿಮಗೆ ಏನಾರ ಗೊತ್ತಾಗಿದೆ ಅಂದರೆ ಚೆನ್ನಾಗಿರೋದನ್ನ ಕೆಲವು ಪಾತ್ರಗಳ ಜೊತೆಲಿ ಹಾಕಿ ಅದನ್ನು ಕಾಂಬಿನೇಷನ್ಸ್ ಕೊಡಿ. ಕರೆಕ್ಟ್ ಅಲ್ವೇ? ಇವಾಗ ಸಾಧಕ್ ವಕೀಲ್ ಅವ್ರು ಫೈಟ್ ಮಾಡ್ತಾರೆ ಅಂದ್ಬಿಟ್ಟು ದೊಡ್ಡ ಹೀರೋ ಜೊತೆನಲ್ಲಿ ಫೈಟ್ ಮಾಡಕ್ಕೆ ಬಿಟ್ರೆ ಜನ ಮಾಡ್ತಾರೆ ಅಂದಾಗಲೇ ಜನ ನಗ್ತಾರೆ. ಹಂಗೆ ನಗುನೂ ಬೇಕು ಫಿಲಮ್ನಲ್ಲಿ. ಸರ್, ಈಗ ನೀವು ಹೇಳಿದಂಥ ಒಂದು ಬಜೆಟ್ಟು ಮತ್ತು ಫಾರ್ಮುಲಾನ ಫಾಲೋ ಮಾಡಿಕೊಂಡು ಒಂದು ಚಿತ್ರನ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ರೇಟ್ ಕಾಣೋದು ಜಾಸ್ತಿ ಅಂತ ಹೇಳ್ತೀರಾ ಅಲ್ವಾ? ಖಂಡಿತ ಸರ್, ಖಂಡಿತ. ನೀವು ಈಗ
ಉದಾಹರಣೆಗೆ ಕೆಲವು ಸ್ಟಾರ್ ವ್ಯಾಲ್ಯೂದು ಕಾಸ್ಟು ವರ್ಕೌಟ್ ಆಗಲ್ಲ, ಅವೆಲ್ಲ ನಾನು ಕೇಳಿ ಬರ್ತದೆ ಫಿಲಮ್ ಚೇಂಬರಲ್ಲಿ ಇದ್ಮೇಲೆ ಅವೆಲ್ಲ ನಾನು ಕೇಳ್ತಾ ಇದ್ದೀನಿ. ನಿಜ, ಕರೆಕ್ಟು. ಈಗ 20, 30, 40 ವರ್ಷಗಳ ಕಾಲ ನಿರಂತರ ಚಿತ್ರರಂಗದಲ್ಲಿ ಇದ್ದಾಗ ಅವತ್ತು ಪ್ರಾರಂಭದಲ್ಲಿ ಬಂದಂಥ ವ್ಯಕ್ತಿ 40 ವರ್ಷ ಇದ್ಮೇಲೆ ಆತನ ಚಟುವಟಿಕೆಗಳು ಜಾಸ್ತಿ ಇರುತ್ತೆ. ಆ ದೊಡ್ಡ ದೊಡ್ಡ ಕಲಾವಿದರುಗಳ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಹೌದು. ಅವರು ಅಭಿನಯಕ್ಕೆ ಪಾತ್ರಕ್ಕೆ ತಕ್ಕಂತೆ ಅವ್ರ ಹಣ ಕೇಳೋದು ತಪ್ಪೇನಿಲ್ಲ. ಯಾಕೆಂದ್ರೆ ಅವರು ಬೆಳೆದು ಬಂದಿದ್ದಾರೆ, ಅವ್ರದ್ದೇ ಆದ ಕುಟುಂಬ ಬೆಳ್ಕೊಂಡಿರುತ್ತೆ, ಅದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವ್ರು ಪ್ರಾರಂಭ ಬಂದಾಗ ಇನ್ನೊಬ್ರು ನಿರ್ವಹಣೆ ಮಾಡ್ತಿರ್ತಾರೆ ಅವ್ರನ್ನ. ಈಗ 40 ವರ್ಷ ಅವ್ರು ಸೇವೆ ಮಾಡಿದ್ದಾರೆ ಅಂದರೆ ಅವ್ರ ನಿರ್ವಹಣೆ ಇನ್ನೊಬ್ರು ಮಾಡಬೇಕಾಗಿದೆ ಈಗ. ಸೊ ಅದರಿಂದ ಆ ಅಂತರ ಇದೆ. ಈಗ ನಮ್ಗೆ ಕೈಗೆ ಎಟ್ಕೊಲ್ಲ ಅವ್ರ ದುಡ್ಡು ಅದು. ಬಟ್ ಕೈಗೆ ಎಟ್ಕೊಲ್ಲ ಅಂದರೆ ಆ ಪಾತ್ರಕ್ಕೆ ಜೀವ ಕೊಡೋರು ಬೇಕಲ್ಲ. ಆ ಪಾತ್ರಕ್ಕೆ ಜೀವ ಕೊಡೋನ ರಂಗ ಕಲಾವಿದರುಗಳು ಯಾರನ್ನ ಇದ್ದರೆ ಕರ್ಕೊಂಬರ್ಬೇಕು, ಹುಡುಕ್ಬೇಕು. ಈಗ ಹಿಂದೆ ನಾನು ಕೇಳ್ತಾ ಇದ್ದೆ, ಸಿನಿಮಾ ತೆಗಿತೀನಿ ಅನ್ನೋದಕ್ಕಿಂತ ಜಾಸ್ತಿ ಲೊಕೇಶನ್ ಹೋಗಿ ಬರ್ತಾ ಇದ್ದಿದ್ದೇ ಜಾಸ್ತಿ ಇತ್ತು. ಹೌದು ಹೌದು ಹೌದು. ಯಾಕೆ ಲೊಕೇಶನ್ಗೆ ಹೋಗಿ ಇವ್ರೇನು ಸೃಷ್ಟಿ ಮಾಡಬೇಕಾದೇನು ಇರಲಿಲ್ವಲ್ಲ. ಬಟ್ ಇವ್ರ ಮನಸ್ಸಲ್ಲಿ ಏನಿದೆ, ಆ ಮನಸ್ಸಲ್ಲಿ ಇದ್ದ ಲೊಕೇಶನ್ ಸಿಗಬೇಕಾಗಿತ್ತು ಅಂದರೆ ಇವ್ರು ಸುತ್ತಾ ಇದ್ರಲ್ಲ. ಹೌದು, ಸುತ್ತಾ ಇದ್ದಿದ್ದೇ ದಿನ ವೇಸ್ಟ್ ಮಾಡ್ತಾ ಇದ್ರಲ್ವಾ. ಸುತ್ತೋದೇ ಒಂದು ದೊಡ್ಡ ಕೆಲಸ ಆಗಿತ್ತಲ್ಲ ಅವಾಗ. ಅಂದ್ರೆ ಅರ್ಥ ನೀವು ಅಲ್ಲಿ ಜೀವ ತುಂಬ್ತಾ ಇದ್ರಿ, ಆ ಲೊಕೇಶನಲ್ಲಿ ಆ ಕಲಾವಿದ ಕರ್ಕೊಂಡೋಗಿ ಜೀವ ತುಂಬಿಸ್ತಾ ಇದ್ರಿ. ಅದಾಗಬೇಕೇ ಹೊರ್ತು ಇವತ್ತು ಸೆಟ್ಟಿಂಗ್ ಇದೆ, ಡಿಜಿಟಲ್ ಇದೆ, ಇವತ್ತು ಕೂತಿದ್ದ ಜಾಗದಲ್ಲೇ ಎಲ್ಲ ಬದಲಾಯಿಸ್ಕೊಂಡ್ಬಿಡ್ಬೋದು. ಕೂತಿದ್ದ ಜಾಗದಲ್ಲೇ ನೀವು ಗ್ರೀನ್ ಮ್ಯಾಟ್ ಹಾಕೊಂಡು ಏನು ಬೇಕೋ ಶೂಟ್ ಮಾಡ್ಬೋದು, ಎಲ್ಲ ನೀವು ಮಾಡ್ಬೋದು. ಬಟ್ ಅದನ್ನು ಮಾಡಿದ್ರೆ ಜನಗಳಿಗೆ ಗೊತ್ತಾಗದೇ ಇರೋಂಗೆ ನೀವು ಮಾಡಬೇಕಾಗತ್ತೆ. ಅದೇ ಅದೇ ಜನಗಳಿಗೆ ಗೊತ್ತಾಗೋ ರೀತಿಯಲ್ಲೇ ನೀವು ಮಾಡಿ, ನಾನು ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಾಡೋಕ್ಕಾಗಲ್ಲ. ಹೌದೌದು, ಇವತ್ತಿನ ದಿನ 3ನೇ ಕ್ಲಾಸ್ ಮಗುನೂ ಹೇಳ್ಬಿಡುತ್ತೆ. ಆಮೇಲೆ ನಿಮ್ಮ ಸಬ್ಜೆಕ್ಟ್ ವಿಷಯದಲ್ಲಿ ನಾವು ಕೆಲವರು ಹೇಳ್ತಾರೆ, ಇವಾಗ ಯಾಕೆ ನಮ್ಮ ಜನ ಸ್ವಲ್ಪ ದೂರ ಇಟ್ಕೊಂಡಿದ್ದಾರೆ ಗೊತ್ತಾ, ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಸಿನಿಮಾ ಮೇಲೆ ನಂಬಿಕೆ ಏನು ಅಂದರೆ, ಒಬ್ಬ ಕಲಾವಿದ ಅವಾಗ ಯಾರಿಗಾರು ಒಬ್ಬರಿಗೆ ಕಪ್ಪಾಳ ಕೊಡಿಯೋದು ಮತ್ತೊಂದು ಹೊಡಿತಾನೆ ಅಂದರೆ ಅವನು ಹೆಂಗೆ ಹೊಡಿತಾನೆ ಅಂತ ಯಾರು ನೋಡ್ತಿರ್ಲಿಲ್ಲ, ಹೊಡೆದ ಅಂತ ಅನ್ಕೋತಾ ಇದ್ರು. ಒಬ್ಬ ಹೀರೋ ಜಂಪ್ ಮಾಡ್ದ ಅಂದರೆ ಜಂಪ್ ಮಾಡ್ದ ಅಂತ ಅನ್ಕೋತಾ ಇದ್ರು. ಸ್ವಿಮ್ಮಿಂಗಲ್ಲಿ ಹೋದ್ರು ಸ್ವಿಮ್ಮಿಂಗ್ ಮಾಡ್ದ ಅಂತ ಅನ್ಕೋತಾ ಇದ್ರು. ಇವತ್ತೆಲ್ಲವೂ ಡೂಪ್ಲಿಕೇಟ್ ಅಂತ ಗೊತ್ತಾಗ್ತಾ ಇದೆ. ಟೆಕ್ನಾಲಜಿ ಬೆಳೆದಂಗೆ ಅದರ ಡಿಸಡ್ವಾಂಟೇಜಸ್ ಕೂಡ ಇದೆ. ಟೆಕ್ನಾಲಜಿ ಬೆಳೀತು, ಬೆಳೆದಿದ್ದೆ ನಾವು ಮಾಡಿದ್ದು ಹಿಂಗೆ ಅಂತ ನೀವು ಯಾಕೆ ಹೇಳ್ಕೊತೀರ ಊರು ತುಂಬ? ಹೌದು ಹೌದು ಹೌದು. ಒಬ್ಬ ಮೇಲಿಂದ ಜಂಪ್ ಮಾಡ್ತಾನೆ ಅಂದರೆ ಅವನಿಗೆ 4-5 ಹಗ್ಗ ಕಟ್ಟಿಬಿಟ್ಟು ನೀಟಾಗಿ ಇಳಿಸ್ತಾರೆ ಕಣೋ, ಅವನೇನು ಜಂಪ್ ಮಾಡಲ್ಲ ಅಂತ ಜನ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ನ್ಯಾಚುರಾಲಿಟಿ ಎಲ್ಲಿದೆ ಫಿಲಮ್ನಲ್ಲಿ? ಯಾಕೆ ಅವೆಲ್ಲ ಎಕ್ಸ್ಪೋಸ್ ಮಾಡ್ತಾಯಿದ್ರಿ? ಹಿಂದೆ ಯಾರು ಎಕ್ಸ್ಪೋಸ್ ಮಾಡಿದ್ರಾ? ಹಿಂದೇನೋ ಪಬ್ಲಿಕ್ನಲ್ಲಿ ತಾನೇ ಶೂಟಿಂಗ್ ಮಾಡ್ತಾ ಇದ್ದಿದ್ದವರು, ಯಾರು ಎಕ್ಸ್ಪೋಸ್ ಮಾಡ್ತಿರ್ಲಿಲ್ವಲ್ಲ. ಈಗ ನೀವೇ ಹೇಳ್ಕೊತೀರಲ್ಲ, ಈ ಮರದ ಮೇಲಿಂದ ಜಂಪ್ ಹೊಡೆಯೋ ತೋರಿಸಿದ್ದೀನಿ ಅಂತ ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡಿದ್ನ ತೋರಿಸ್ತಾ ಇದ್ದಾರೆ. ಈ ಥರ ಡಿಸೈನ್ ಮಾಡಿ ತೋರಿಸ್ತಾ, ನ್ಯಾಚುರಿಟಿ ಹೊಂಟೋಯ್ತಲ್ಲ ಅಲ್ಲಿಗೆ. ಜನದ ನಂಬಿಕೆ ಮತ್ತು ಆಶಾಭಾವನೆಯನ್ನು ನಾವೇ ತೊಗೊಂಬಂದು ಕೈ ಕೊಟ್ಬಿಟ್ಟು ನಾನು ಚೆನ್ನಾಗಿ ಮಾಡಿದ್ದೀನಿ ಯಾರು ಹೋಗ್ತಾರೆ? ಅವೆಲ್ಲ ಕೆಲವು ಸೀಕ್ರೆಸಿಗಳನ್ನು ಹೊರಗಡೆ ತಂದಿದ್ದು ನಾವು ಚಿತ್ರರಂಗ ಇವತ್ತು ಏನು ನಾವು ಒಂದು ತೊಂದರೆಯಲ್ಲಿ ಸಿಗಾಕೊಂಡಿದ್ದೀವಿ. ಅದಕ್ಕೆ ಒಂದು ಕಾರಣ ಅನ್ನೋದು ನನ್ನ ವಾದ. ಮಾಡಬಾರ್ದು. ಯಾಕೆಂದರೆ ಹೊರಗಡೆ ನಾವು ಶೂಟ್ ಮಾಡುವಾಗ ಏನು ಮಾಡಿರ್ತೀವಿ, ಹೊರಗಡೆ ಬರೋವರೆಗೂ ಯಾರಿಗೂ ಗೊತ್ತಾಗಬಾರ್ದು. ಅದು ಇಂಪಾರ್ಟೆಂಟು. ಬಟ್ ಹಂಗಲ್ಲ, ಇದು ಮುಂಚೆನೇ ಎಲ್ಲ ಹೇಳಿ, ಮುಂಚೆನೇ ಈ ಥರ ಮಾಡಿದ್ದೀವಿ, ಮುಂಚೆ ಹಿಂಗೆ ಮಾಡಿದ್ದಾರೆ ಅಂತ ಯಾರು ಎಲ್ಲ ಹಾಕ್ಕೊಂಡು, ಇದು ಸರಿ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನಸ್ಥಿತಿ ಸ್ಥೀಮಿತವಾಗಿರಬೇಕು. ನ್ಯಾಷನಲ್ ಹೈವೇ ಒಂದೇ, ನ್ಯಾಷನಲ್ ಹೈವೇಲಿ 2 ಗಾಡಿ ಹೋಗುತ್ತೆ. ಒಂದು 10 ಲಕ್ಷ ರೂಪಾಯಿ ಗಾಡಿ ಹೋಗುತ್ತೆ, ಇನ್ನೊಂದು 1 ಕೋಟಿ ರೂಪಾಯಿ ಗಾಡಿನೂ ಹೋಗುತ್ತೆ, ಅಥವಾ 60-70 ಲಕ್ಷದ ಗಾಡಿ ಹೋಗುತ್ತೆ. ಆ ಸ್ಪೀಡೋಮೀಟ್ರ್ ಇರುತ್ತಲ್ಲ, ದೊಡ್ಡ ಅದು ಗಾಡಿಗೆ 1 ಕೋಟಿ ಜಾಗಕ್ಕೆ ಗಾಡಿಗೆ 240ವರೆಗೂ ಸ್ಪೀಡೋಮೀಟ್ರ್ ಇರುತ್ತೆ. 10 ಲಕ್ಷ ರೂಪಾಯಿ ಗಾಡಿಗೆ 160-170ವರೆಗೂ ಸ್ಪೀಡೋಮೀಟ್ರ್ ಇರುತ್ತೆ. ಸೊ ಒಂದು ಡಿಸ್ಟೆನ್ಸನ್ನು ನೀವು ಫಿಕ್ಸ್ ಮಾಡಿಕೊಂಡು ಹೊರಟ್ರೆ ನ್ಯಾಷನಲ್ ಹೈವೇನಲ್ಲಿ ರೋಡ್ ಒಂದೇ ಕಾಮನ್. 10 ಲಕ್ಷಕ್ಕೂ ಸೇಮ್ ರೋಡು, 1 ಕೋಟಿಗೂ ಸೇಮ್ ರೋಡ್. ನೀವು 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗದೆ 60 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದ್ರೂ 100 ಕಿಲೋಮೀಟ್ರ್ ಏನು ಪೀರಿಯಡ್ ತೊಗೊಳ್ತೀರಿ, ಆ ದೊಡ್ಡ ಗಾಡಿ 1 ಕೋಟಿ ಜನ ಗಾಡಿನ 140 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದ್ರೂ ನಿಮಗೆ ಅದೇ ಸೇಮ್ ಡಿಸ್ಟೆನ್ಸ್ ಇರಲ್ಲ. ಇವರು 1 ಅವರ್ ತೊಗೊಂಡ್ರೆ ಅವರು 30 ನಿಮಿಷಕ್ಕೋ 40 ನಿಮಿಷಕ್ಕೋ ಹೋಗ್ತಾರೆ.
40 ನಿಮಿಷಕ್ಕೆ ಅವ್ರು ಹೋಗ್ತಾರೆ, ನೀವು 1 ಅವರ್ಗೆ ಹೋಗ್ತೀರಾ. ಹ್ಮ್. ಆದರೆ 1 ಅವರ್ಗೆ ರೀಚ್ ಆಗ್ತೀರಾ, ಅವ್ರು 40 ನಿಮಿಷ ಮುಂಚೆ ರೀಚ್ ಆಗ್ತಾರೆ, ಹ್ಮ್. ಅಥವಾ 20 ನಿಮಿಷ 20 ಮುಂಚೆ ರೀಚ್ ಆಗ್ತಾರೆ. ವ್ಯತ್ಯಾಸ ಇಷ್ಟೇ ಇಲ್ಲಿ. ಆ 20 ನಿಮಿಷ ರೀಚ್ ಆಗೋದಕ್ಕೆ 1 ಕೋಟಿ ಖರ್ಚು ಮಾಡಿದ್ದಾನೆ. ಹ್ಮ್. ನೀವು 20 ನಿಮಿಷ ಲೇಟಾಗಿ ಹೋಗೋದಕ್ಕೆ 90 ಲಕ್ಷ ಉಳಿಸಿದ್ದೀರ. ಹ್ಮ್. 10 ಲಕ್ಷ ರೂಪಾಯಿ ಗಾಡಿನಲ್ಲಿ ನೀವು ಹೋಗಿದ್ದೀರಿ, 20 ನಿಮಿಷ ಜಲ್ದಿ ಲೇಟಾಗಿ ಹೋಗಿದ್ದೀರಾ, ಅಷ್ಟು ಬಿಟ್ಟರೆ ನೀವು 90 ಲಕ್ಷ ಖರ್ಚು ಕಮ್ಮಿ ಮಾಡ್ಕೊಂಡಿದ್ದೀರ. ಹ್ಮ್. ಅವ್ನು 90 ಲಕ್ಷ ಕೊಟ್ಟು 10 ನಿಮಿಷ ಜಾಸ್ತಿ ಹೋಗಿದ್ದಾನೆ. ಹ್ಮ್. ಇದು ನಮ್ಮಲ್ಲಿ ಗೊತ್ತಾಗಬೇಕು. ಕರೆಕ್ಟ್. ಇದು ನಮ್ಮ ಎಲ್ಲ ವಲಯದಲ್ಲೂ ನಮಗೆ ಗೊತ್ತಾಗಬೇಕಾರದ್ದು ಏನಂದರೆ, ನಾನು ಈ ಫಿಲಮ್ನ 1 ಕೋಟಿಲಿ ಮುಗಿಸ್ತೀನಿ ಅನ್ನೋದಕ್ಕೆ ಯೋಚನೆ ಮಾಡಿದ್ಮೇಲೆ 90 ಲಕ್ಷಕ್ಕೆ ಮುಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಹ್ಮ್. 1 ಕೋಟಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ದೆ ಏನೋ ಮಾಡಿ ಅದನ್ನು 5 ಕೋಟಿ ಖರ್ಚು ಮಾಡಿ, 5 ಕೋಟಿ ಖರ್ಚು ಮಾಡಿದೆ ನಾನು ಲಾಸ್ ಮಾಡಿಕೊಂಡೆ ಅಂದರೆ ಅದು ನಿಮ್ಮ ತಪ್ಪೇ ಹೊರತು ಕರೆಕ್ಟ್. ಕರೆಕ್ಟ್. ಬೇರೆ ಯಾರ ತಪ್ಪು ಅಲ್ಲ. ಹೌದು. ಹೌದು. ನ್ಯಾಷನಲ್ ಹೈವೇ ಅನ್ನೋದು ನಮ್ಮ ಪ್ರೇಕ್ಷಕರು. ಹ್ಮ್. ಅವರು ನೀವು 1 ಕೋಟಿ ಪಿಕ್ಚರ್ ಮಾಡಿದ್ದೀನಿ ಅಂದರೂ ಬಂದು ನೋಡ್ತಾರೆ, 10 ಲಕ್ಷ ರೂಪಾಯಿ ಪಿಕ್ಚರ್ ಮಾಡಿದ್ರು ಬಂದು ನೋಡ್ತಾರೆ. ಆ ಪ್ರೇಕ್ಷಕ ಏನಿದ್ದಾರೆ ಅವರು ನಿಮ್ಮನ್ನು ಹೋಗೋಕ್ಕೆ ಬಿಡ್ತಾರೆ, ಸುಮಾರಾಗಿರೋರನ್ನೂ ಹೋಗೋಕ್ಕೆ ಬಿಡ್ತಾರೆ, ಭಾಳ ಅದ್ಧೂರಿಯಾಗಿ ಹೋಗೋರನ್ನು ಬಿಡ್ತಾರೆ. ಎಲ್ಲರನ್ನೂ ನೋಡಿರೋ ಅಷ್ಟು ನಾಲೆಡ್ಜು ಆ NH ರೋಡಲ್ಲಿ ಏನು ಹೇಳಿದ್ವಲ್ಲ ಹಂಗೆ ಪ್ರೇಕ್ಷಕನಿಗಿದೆ. ಹ್ಮ್. ಅವ್ರು ನಿಮ್ಮಲ್ಲಿ ಪಿಕ್ಚರ್ ಚೆನ್ನಾಗಿದ್ದರೆ ಮನೆಯವ್ರು ಕರ್ಕೊಂಬಂದು ಫಿಲಮ್ ನೋಡ್ತಾನೆ. ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಫ್ರೆಂಡ್ಗೂ ನೋಡಬೇಡ ಅಂತ ಹೇಳ್ತಾನೆ. ಹೌದು. ಆಯ್ತಲ್ಲ, ಇದು ಅರ್ಥ ಮಾಡ್ಕೊಬೇಕು. ಆತ ಎರಡು ಮಾಡ್ತಾನೆ, ಚೆನ್ನಾಗಿಲ್ಲ ನೋಡಬೇಡ ಅಂತ ಫ್ರೆಂಡ್ಸ್ ಕೇಳ್ತಾನೆ, ಚೆನ್ನಾಗಿದ್ರೆ ಫ್ಯಾಮ್ಲಿ ಕರ್ಕೊಂಡು ಬಂದು ಪಿಕ್ಚರ್ ನೋಡ್ತಾನೆ. ದುಡ್ಡು ಕೊಡೋನು ಅವನೇ, ನಿನ್ನ ದುಡ್ಡನ್ನು ಕಳೆಯೋನು ಅವನೇ. ಹೌದು ಸರ್. ಈಗ ಸರ್ಕಾರನೇ ಟಿಕೆಟ್ ದರಾನ 200 ರೂಪಾಯಿಗೆ ಮಾಡಬೇಕು ಅಂತ ಒಂದು ಆರ್ಡರ್ ಪಾಸ್ ಮಾಡಿದ್ರು. ಬಟ್ ಅದನ್ನು ಚಾಲೆಂಜ್ ಮಾಡಿ ನಮ್ಮವರೇ ಅಂದರೆ ನಮ್ಮ ನಿರ್ಮಾಪಕರೇ ಅದನ್ನ ಚಾಲೆಂಜ್ ಮಾಡಿ ಇಲ್ಲ ಅದು ಟಿಕೆಟ್ ದರನ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ, ಈಗಲೂ ಜಾಸ್ತಿ ದರದಲ್ಲೇ ನೋಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮಲ್ಟಿಪ್ಲೆಕ್ಸಲ್ಲಿ ಒಂದು ಸಿನಿಮಾ ನೋಡಬೇಕು, ದೊಡ್ಡ ಸ್ಟಾರ್ ಕಾಸ್ಟ್ ಇರೋ ಒಂದು ಸಿನಿಮಾ ನೋಡಬೇಕು ಅಂದರೆ 600 ರೂಪಾಯಿಂದ ಕೆಲವು 1,500 ತನಕ ಟಿಕೆಟ್ ರೇಟ್ ಆಗಿದೆ ಅಂತ. ಆಮೇಲೆ ಪ್ರೇಕ್ಷಕನಿಗೆ ಬೈಕೊಳ್ಳೋದು ಏನು ಅಂದರೆ, ಪ್ರೇಕ್ಷಕ ಒಂದು ಫ್ಯಾಮಿಲಿ ಜೊತೆ, ನೀವು ಹೇಳ್ದಂಗೆ ಫ್ಯಾಮಿಲಿ ಜೊತೆ ಚಿತ್ರಮಂದಿರಕ್ಕೆ ಹೋಗ್ತಾರೆ ಅಂದರೆ ಆಲ್ಮೋಸ್ಟ್ 5,000 to 10,000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಮಲ್ಟಿಪ್ಲೆಕ್ಸಲ್ಲಿ ಇವತ್ತಿನ ದಿನ. ಆದರೆ ಅದೇ 200 ರೂಪಾಯಿ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ನಾವು ಕಂಪೇರ್ ಮಾಡಿ ನೋಡಿದ್ರೆ, ತಮಿಳ್ನಾಡಲ್ಲಿ 59 ರೂಪಾಯಿಯಿಂದ ಶುರು ಆಗ್ತದೆ ಟಿಕೆಟು, 200 ರೂಪಾಯಿ ದಾಟೋದೇ ಇಲ್ಲ. ಸೊ ಇದೊಂದು ಏನಾದರೂ ಗಮನ ಸೆಳೆದು ಅದನ್ನು ಸರಿ ಮಾಡ್ಬೋದು ಅಂತ ಅನಿಸುತ್ತಾ ಸರ್? ಸರಿ, ಪ್ರೈಸ್ ಜಾಸ್ತಿ ಮಾಡೋದಕ್ಕೆ ನಾನು ಒಬ್ಬ ಪ್ರೇಕ್ಷಕನಾಗಿ ಮತ್ತು ಚಿತ್ರಮಂದಿರದ ಮಾಲೀಕನಾಗಿ ನನಗೆ ವಿರೋಧ ಇದೆ. ಅದೇ ವಾತಾವರಣ, ವ್ಯಾಪಾರದ ದೃಷ್ಟಿ, ಈ ಸಂದರ್ಭ ಬಂದಾಗ ನಾವು ಸರೆಂಡರ್ ಆಗಬೇಕಾಗಿದೆ ಅಷ್ಟೇ. ನಾನು 2011ರಲ್ಲಿ ಇದು ನವೀಕರಣ ಮಾಡಿದ ಮೇಲೆ ಒಂದು ರೇಟ್ ಆಫ್ ಅಡ್ಮಿಷನ್ ಇಟ್ಟೆ ನಮ್ಮಲ್ಲಿ, 80 ರೂಪಾಯಿ, 100 ರೂಪಾಯಿ, 60 ರೂಪಾಯಿ, 80 ರೂಪಾಯಿ, ಅದು 80 ರೂಪಾಯಿ, 100 ರೂಪಾಯಿ ರೇಟ್ ಇಟ್ಟೆ. ಸೊ ಪಕ್ಕದ ಕೆಲವು ಚಿತ್ರಮಂದಿರಗಳಲ್ಲಿ 120, 150 ಇತ್ತು. ಅವಾಗ ಪಿಕ್ಚರ್ ಬಿಡುಗಡೆ ಮಾಡಬೇಕಾದ ವಿತರಕರು ಬಂದು 150 ಮಾಡಿ, ನಾನು ಮಾಡಲ್ಲ, ಇಷ್ಟೇ ಇರಲಿ. ಸರಿ, 1-2 ಫಿಲಮ್ಗಳು, 3 ಫಿಲಮ್ನಲ್ಲಿ ಹಿಂಗೆ ಅವ್ರು ಕೇಳ್ತಿದ್ರು, ನಾನು ಮಾಡಲ್ಲ ಅಂತಿದ್ದೆ. ಕೊನೆಗೆ ಏನು ಮಾಡಿದ್ರು, ಒಂದು 5-6 ಫಿಲಮ್ ಆದಮೇಲೆ, ಅವ್ರ ಡಿಸ್ಟ್ರಿಬ್ಯೂಷನ್ ಆದಮೇಲೆ, ಇಲ್ಲ ನೀವು ಮಾಡಿದರೆ ಥಿಯೇಟ್ರ್ ಬೇಡ ಅನ್ನೋ. ಸೊ ನಾನು ರೇಟ್ ಜಾಸ್ತಿ ಮಾಡಲ್ಲ ಅಂತಂದಿದ್ದಕ್ಕೆ ನನಗೆ 2-3 ಫಿಲಮ್ಗಳು ಕೊಡಲೇ ಇಲ್ಲ. ಕಾರಣ ನನಗೆ ಮಾಡೋದು ಬೇಡ ಅನ್ನೋ ಆಸೆ, ಆದರೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಮಾಡಬೇಕು ಅನ್ನೋ ಆಸೆ. ಕಾರಣ ಏನಪ್ಪ ಅಂದರೆ, ಅವ್ರ ಫಿಲಮ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ, ದುಡ್ಡು ವಾಪಸ್ ಬರಬೇಕು, ಇದು ಕಾನ್ಸೆಪ್ಟ್. ಬಟ್ ಅವ್ರು ಕೇಳ್ತಾ ಇರೋ ದೃಷ್ಟಿಕೋನದಲ್ಲಿ ಲೆಕ್ಕ ಹಾಕ್ಕೊಂಡ್ರೆ, ಅವ್ರು ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ, ಆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದ್ದು ವಾಪಸ್ ಬರಬೇಕು ಅನ್ನೋ ಆ್ಯಂಗಲ್ಲು ಸರಿ. ನಾನು ಬೇಡ ಮಾಡೋದು ಅದೇ ಕಮ್ಮಿ ರೇಟ್ ಇರಲಿ ಅಂತ ಹೇಳ್ತಾ ಇರೋದು ನಂದು ಸರಿ. ಇವಿಬ್ಬರ ಮಧ್ಯೆ ಕೂತ್ಕೊಂಡು ತೀರ್ಮಾನ ಮಾಡೋರು ಯಾರು? ಸೊ ಅದಕ್ಕೇನಾಗಿದೆ, ಪಕ್ಕದ ರಾಜ್ಯಗಳಲ್ಲಿ ಈ ನಿಯಂತ್ರಣ ಇದೆ. ಅದಕ್ಕೋಸ್ಕರ ಸರ್ಕಾರದ ಅಂಗಳಕ್ಕೆ ಹೋಗಿ ಸರ್ಕಾರದಿಂದ ಕಾನೂನು ಆದರೆ ನಾಳೆ ಎಲ್ಲರಿಗೂ ಸೊರೋಗುತ್ತೆ ಅನ್ನೋದು ಒಂದು ಇಂಟೆನ್ಷನಿಂದ ಗೌರ್ಮೆಂಟ್ಗೆ ಅಪೀಲ್ ಮಾಡಿದ್ದು, ಗೌರ್ಮೆಂಟ್ ಮಾಡ್ತು. ನಮ್ಮವರೇ
ಕ್ವಶನ್ ಮಾಡಿದ್ದಾರೆ. ಹೌದು. ಅವ್ರದ್ದೊಂದು ಥಾಟ್ ಇದೆ. ನಾನೊಂದು 200-300 ಕೋಟಿ ರೂಪಾಯಿ ಬಡ್ಜೆಟ್ನಲ್ಲಿ ಫಿಲಮ್ ಮಾಡಿದ್ದಾಗ ನಾನು ಆ ದುಡ್ಡನ್ನು ದುಡ್ಕೊಬೇಕು. ಇವತ್ತು ನನಗೆ ಪಿಕ್ಚರ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಬೇರೆ, ಆದರೆ ಪೈರಸಿ ಅನ್ನೋದಿದೆಯಲ್ಲ, ಪೈರಸಿ ಅನ್ನೋದು ನಮ್ಮನ್ನು ಕಾಡ್ತಾ ಇದೆ. ಪಿಕ್ಚರ್ ಬಿಡುಗಡೆ ಆದ 3 ಅವರ್ಗೆ ಪೈರಸಿ ಕಾಟ ಜಾಸ್ತಿ. ಆ ಟೆಲಿಗ್ರಾಮ್ ಆ್ಯಪು ಏನೇನೋ ಇದ್ದಾವೆ. ಈ ಥರ ಇದ್ದಾಗ ನಾನು ಇನ್ವೆಸ್ಟ್ಮೆಂಟನ್ನು ನಾನು 1 ವಾರ 2 ವಾರ 3 ವಾರ ಆದಮೇಲೆ ತಗೋತೀನಿ ಅಂತ ಎಕ್ಸ್ಪೆಕ್ಟೇಷನ್ ಹೆಂಗೆ ಇಟ್ಕೊಳ್ಳಿ ನಾನು? ಅವ್ರು ಕೇಳೋ ಪ್ರಶ್ನೆ, ಹೆಂಗೆ ಇಟ್ಕೊಳ್ಳಿ ನಾನು? ಪೈರಸಿ ಇದೆಯಲ್ಲ, ಇದನ್ನು ಕರ್ಬ್ ಮಾಡಬೇಕು. ಎಷ್ಟು, ಎಲ್ಲಿ? ಕೇಂದ್ರ ಸರ್ಕಾರ ಕೈ ಜೋಡಿಸ್ಬೇಕಾಗತ್ತೆ. ಕೇಂದ್ರ ಸರ್ಕಾರ ಕೈ ಜೋಡಿಸಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈ ಜೋಡಿಸ್ಬೇಕಾಗತ್ತೆ. ಯಾಕೆಂದ್ರೆ ನಮಗೆ ಪೈರಸಿ ಬರ್ತಾ ಇರೋದೆಲ್ಲ ಬೇರೆ ಬೇರೆ ರಾಷ್ಟ್ರದಿಂದ, ಅಲ್ಲಿಂದ ನಾವು ಕೈ ಜೋಡಿಸ್ಬೇಕಾಗತ್ತೆ. ಈ ಡೂಪ್ಲಿಕೇಶನ್ ಹೆಂಗಿದೆ ಅಂದರೆ ಇದು ವಿಚಿತ್ರ. ಇದು ಯಾವ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡು ಸ್ಟೇಷನ್ ಫಾರ್ ಮಾಡೋದ್ರ ಪ್ರಯೋಜನ ಇಲ್ಲ, ಏನು ಮಾಡೋದ್ರ ಪ್ರಯೋಜನ ಇಲ್ಲ. ಇದು ಆ ಮಟ್ಟಿಗಿದೆ ಇದು. ಇದೆಲ್ಲ ಇರುವಾಗ ನಾವು ಅದನ್ನು ವಾಪಸ್ ತೊಗೊಳ್ಬೇಕು. ಅದರಿಂದ ನಾವು ರೇಟ್ ಜಾಸ್ತಿನ ಕೆಲವರು ಅಂತಾರೆ ನಾವು ಮೊದಲನೇ ದಿನ ಇಡ್ತೀವಿ ಅಥವಾ ಫ್ಯಾನ್ಸ್ ಹೋಗಿ ಇಡ್ತೀವಿ, 3 ದಿನ ಇಡ್ತೀವಿ, 4ನೇ ದಿವಸಕ್ಕೆ ನಾವು ಕಮ್ಮಿ ಮಾಡ್ತೀವಿ ಅನ್ನೋ ವಾದನೂ ಅವ್ರು ಇಡ್ತಾರೆ. ಇದು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಜಾಸ್ತಿ ಅಲ್ವಾ ಅನ್ನೋದು ನೀವು ಕೇಳಿದ್ದು ನಿಜ. ಬಟ್ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಆಂಧ್ರ, ತಮಿಳ್ನಾಡು, ಕೇರಳ, ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಈ ರೀತಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿರೋರು ಸರ್ಕಾರಕ್ಕೆ ಅಪೀಲ್ ಮಾಡಿದ್ರೆ ಅವ್ರು ಅಲೋ ಮಾಡ್ತಾರೆ ಜಾಸ್ತಿ ಇಟ್ಕೊಳ್ಳೋದಕ್ಕೆ. ಅಂದರೆ 100 ರೂಪಾಯಿ 150 ರೂಪಾಯಿ, ನಮಗೆ 1000-2000 ಕೊಡೋದಿಲ್ಲ ಅವರು. ಅಲ್ಲಿ 150 ರೂಪಾಯಿ ಇದೆ, 250 ರೂಪಾಯಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. 200 ರೂಪಾಯಿ ಇದ್ರೆ 300 ರೂಪಾಯಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿ ರಾಜ್ಯಗಳು. ಆ ಕಾನ್ಸೆಪ್ಟ್ ಇವರು ಕೇಳ್ತಾರೆ, ನಮ್ಮವರು ಕೇಳ್ತಾರೆ. ನೀವು 200 ರೂಪಾಯಿ ಅಂತ ಹೇಳೋ ಬದಲು ಒಂದು 100 ಕೋಟಿ ರೂಪಾಯಿ ಮೇಲೆ ಬಂಡವಾಳ ಆಗಿರುವಂಥ ಪಿಕ್ಚರ್ಗಳಿದ್ರೆ ಒಂದು 300-400 ರೂಪಾಯಿ ಅಂತ ನೀವು ಅಲೋ ಮಾಡ್ಬೋದಾಗಿತ್ತಲ್ವಾ ಅನ್ನೋದು ಏನು ಅಪೀಲ್ ಹೋಗಿದ್ದಾರೆ ಅವ್ರ ವಾದ. ಇದು ಇದೆ. ಇವಾಗ ವಾಣಿಜ್ಯ ಮಂಡಳಿ ಕರೆಸಿ ಮಾಡಬೇಕಾಗತ್ತೆ, ಮಾತಾಡಿ 100 ಕೋಟಿ ಮೇಲೆ ಬಂಡವಾಳ ಹಾಕಿರುವಂಥ ಫಿಲಮ್ಗಳು ಯಾವ್ದಾನ ಬಂದರೆ ಅಂಥ ಫಿಲಮ್ಗಳಿಗೆ ಒಂದು 100 ರೂಪಾಯಿ ಜಾಸ್ತಿ, ಒಂದು ಮೊದಲನೇ ವಾರನೋ ಮೊದಲು 3 ದಿವಸನೋ ಏನೋ ಒಂದು ಕಾನೂನನ್ನು ತೊಗೊಂಬಂದು ಅಥವಾ ಒಡಂಬಡಿಕೆ ಮಾಡ್ಕೊಂಡು ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಂದು ತೀರ್ಮಾನ ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ಕಮ್ಮಿ ಇರುತ್ತೆ. ಕಮ್ಮಿ ಇರಲಿ. ಇಲ್ಲಿ ನೀವು 200 ರೂಪಾಯಿ ಇದ್ರೇನೋ, 100 ರೂಪಾಯಿ ಇದ್ರೇನೋ, 50 ರೂಪಾಯಿ ಇದ್ರೇನೋ, 50 ರೂಪಾಯಿ ಇದ್ದರೂ ಜನನೇ ನೋಡೋದು, 100 ರೂಪಾಯಿ ಇದ್ದರೂ ಜನ ನೋಡೋದು, 1000 ರೂಪಾಯಿ ಜನ ನೋಡೋದು. ಓಕೆ, ಬಟ್ ಇವರು 50 ರೂಪಾಯಿ ನೋಡಿ ನಿಮ್ಮ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಆ ಥರ ಇಲ್ಲ. 100 ರೂಪಾಯಿ ಅಲ್ಲ 1000 ರೂಪಾಯಿ ಕೊಟ್ಟರು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ, ಚೆನ್ನಾಗಿದೆ ಅಂತಾರೆ. ನಿಮ್ಗೆ ಚೆನ್ನಾಗಿಲ್ಲ ಅಂತಂದ ಮೇಲೆ ಜಾಸ್ತಿ ದಿವಸ ಓಡೋದಿಲ್ಲ, ಹೌದು, ಹೆಚ್ಚಿಗೆ ಜನ ನೋಡೋದಿಲ್ಲ, ಹೌದು, ನಿಮಗೆ ಬರಬೇಕಾದ ದುಡ್ಡು ಬರೋದಿಲ್ಲ. ಕರೆಕ್ಟ್. ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ನೀವು ಫಸ್ಟ್ ಫಿಲಮ್ ಮಾಡಿ, ಚೆನ್ನಾಗಿದೆ ಅಂತ ಜನ ಮೆಚ್ಕೊಬೇಕು, ಫಿಲಮ್ ಮಾಡಿ. 50 ರೂಪಾಯಿ ಇಟ್ಕೊಳ್ಳಿ ನೀವು, 100 ರೂಪಾಯಿ ಇಟ್ಕೊಳ್ಳಿ ನೀವು, 4 ಜನ ನೋಡೋ ಬದಲು 40 ಜನ ಕರ್ಕೊಂಡ್ಬಂದು ತೋರಿಸ್ತಾರೆ. 1000 ರೂಪಾಯಿ ಕೊಟ್ಟರು ದೂರಕ್ಕೆ ರೆಡಿ ಇದ್ದ ಪ್ರೇಕ್ಷಕ ಅವನೇ 1000 ರೂಪಾಯಿ ಕೊಟ್ಟು 10 ಜನ ನೋಡೋಗ್ರ ನಮ್ಮ ಪಿಕ್ಚರ್ನ ಅಂತ ಹೇಳ್ತಾನೆ ಅವನು. ಆ ಭಾವನೆಯೂ ನಮ್ಮಲ್ಲೂ ಬರಬೇಕಾಗತ್ತೆ. ಬಟ್ ನನಗಂತೂ ವಿರೋಧ ಇದೆ, ರೇಟ್ ಜಾಸ್ತಿ ಮಾಡೋ ವಿಷಯದಲ್ಲಿ ವಿರೋಧ ಇದೆ. ಬಟ್ ನಾವು ಸಮುದಾಯದ ಒಳಗಡೆ ನಾವು ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಾವು ಒಬ್ಬರೇ ಅದನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋಕ್ಕೆ ಹೋಗಿ 3-4 ಫಿಲಮ್ಗಳು ದೊಡ್ಡ ಫಿಲಮ್ಗಳೇ ನನಗೆ ಕೊಡಲೂ ಇಲ್ಲ. ಪರವಾಗಿಲ್ಲ, ಪ್ರೇಕ್ಷಕ ಬೇರೆ ಫಿಲಮ್ಗಳು ನೋಡಿ ನಮ್ಮ ಕೈ ಹಿಡ್ದಿದ್ದಾನೆ. ಅದರಿಂದ ಅವರು ಏನು ಅಪೀಲ್ ಹಾಕಿದ್ದಾರೆ ಅವ್ರ ಜೊತೆ ಕೂಡ್ಸಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕಷ್ಟೆ. ಇಲ್ಲ ನ್ಯಾಯಾಲಯದಲ್ಲೇ ಫೈಟ್ ಮಾಡಿ, ಸರ್ಕಾರ ಫೈಟ್ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಒಂದು 10 ವರ್ಷದ ಹಿಂದೆ ಅನಲೈಸ್ ಮಾಡಿದ್ದಾದರೆ ಪ್ರತಿಯೊಂದು ಚಿತ್ರಮಂದಿರದ ಸ್ಟೇಷನ್ಗಳಲ್ಲಿ 10-15 ಕೇಸಸ್ಗಳು ಲಾಟಾಗಿದೆ. ನಮ್ಮ ಮತ್ತು ಪೊಲೀಸ್ ನಡುವೆ ಆಗಿರತಕ್ಕಂಥ ಏನು ಪ್ರಕರಣಗಳು ದಾಖಲಾಗಿರೋ ಪ್ರಕರಣದಲ್ಲಿ ಅಣ್ಣವ್ರ ಕೈ ಹಿಡಿಬೇಕು, ಆ ಕಾಲು ನಮಸ್ಕಾರ ಮಾಡಬೇಕು, ಆ ಥರ ಭಾವನೆ ಇಲ್ಲ. ಯಾಕೆಂದ್ರೆ ಅವ್ರು ಎಲ್ಲರಿಗೂ ಗೊತ್ತಿತ್ತು ಅಣ್ಣ ಫಿಲಮ್ ನೋಡೋಕೆ ಬರ್ತಾರೆ ಅಂತ. ಅವ್ರ ಸನ್ನಿವೇಶಕ್ಕೆ ನಗ್ತಾ ಇದ್ದರೆ ಇಡೀ ಅಣ್ಣವ್ರ ನಗೋ ಶಬ್ದ ಆಡಿಟೋರಿಯಂ ಕೇಳಿಸೋದ್ರಿ. ಶಿವಣ್ಣ, ಪುನೀತ್ ರಾಜ್ಕುಮಾರ್ ಅವರು, ರಾಘಣ್ಣ ಅವರೆಲ್ಲ